ಗೋಡೆಯುಳುಗಿಸಿದ ಗಣಪ ಗೋಡೆಯುಳುಗಿಸಿದ ಗಣಪ ಗೋಡೆಯುಳುಗಿಸಿದ ಗಣಪ ಗೋಡೆಯುಳುಗಿಸಿದ ಗಣಪ ನಮಾಮ್ಯಹಂ ವಿಘ್ನ ನಿವಾರಣೋತ್ಸುಕಂ ಸಮಸ್ತ ಭಕ್ತೇಷ್ಟ ವರಪ್ರದಾಯಕಂ ಗಣೇಶ್ವರಂ ಹಸ್ತಿಮುಖಂ ವಿನಾಯಕಂ ಮಧು ಪುಣ್ಯಸ್ಥಳ ಪ್ರಭು ಸುಪೂಜಿತನನ್ನು ಅನನ್ಯ ಭಕ್ತಿಯಿಂದ ನೆನೆದು ಈ ಮೂಲ ಪುಣ್ಯ ಕಥಾಶ್ರವಣದಿಂದ ಪುನೀತರಾಗೋಣ.
ಪುಣ್ಯಕ್ಷೇತ್ರಗಳಲ್ಲೊಂದು ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರ. ಇದು ಅಂತಿಂತ ಕ್ಷೇತ್ರವಲ್ಲ. ಈಶನಿರುವ ಕ್ಷೇತ್ರ, ವಿಘ್ನೇಶನಿರುವ ಕ್ಷೇತ್ರ, ಈಶನಿರುವ ಕ್ಷೇತ್ರ, ವಿಘ್ನೇಶನಿರುವ ಕ್ಷೇತ್ರ. ಈಶನೊಡನೆ ವಿಘ್ನೇಶ ನೆಲೆಸಿ ಮನಕ್ಲೇಶ ಕಳೆವ ಕ್ಷೇತ್ರ. ಊರ ಕತೆ ಕೇಳಿ, ಊರ ಕತೆ ಕೇಳಿ, ಕ್ಷೇತ್ರದ ಕತೆ ಕೇಳಿ, ಕ್ಷೇತ್ರದ ಕತೆ ಕೇಳಿ. ಚಿತ್ರದಲ್ಲಿ ಗಣಪ ಮೂಡಿನಿಂದ ಕ್ಷೇತ್ರ, ಗೋಡೆ ಚಿತ್ರದಲ್ಲಿ ಗಣಪ ಮೂಡಿನಿಂದ ಕ್ಷೇತ್ರ. ನಾಡಿಗೊಂದು ವರವಾಗಿ ನಿಂದು ಪೊರೆವಂತ ಪುಣ್ಯ ಕ್ಷೇತ್ರ. ಊರ ಕತೆ ಕೇಳಿ, ಊರ ಕತೆ ಕೇಳಿ, ಕ್ಷೇತ್ರದ ಕತೆ ಕೇಳಿ, ಶ್ರೀ ಕ್ಷೇತ್ರದ ಕತೆ ಕೇಳಿ. ಗೋಡೆಯಿಂದ ಮೂಡಿ ಬಂದ ಗಣಪನ ಕತೆ ಕೇಳಿ, ಊರ ಕತೆ ಕೇಳಿ, ಊರ ಕತೆ ಕೇಳಿ. ಅದು ಅಲ್ಲಿ ಶಿವ ಪಾರ್ವತಿಯರ ಆವಾಸ ಕೈಲಾಸ. ಪರಶಿವನ ಸಿರಿ ಮುಡಿಯಿಂದ ಧರೆಗೆ ತುಂಬಿಕ್ಕುವ ಸುರಕನ್ನಿಯಂತೆ ಅಲ್ಲಿಂದಲೇ ಆರಂಭ ಈ ಸಪ್ತಧಾವಾಹಿನಿ ಗೋಡೆಯುಳಿಸಿದ ಗಣಪ. ಶಂಕರ ನಾದಪ್ರಿಯ ಶಂಕರ, ವೇದಪ್ರಿಯ ಶಂಕರ, ಶಿವಶಂಕರ ಶಂಕರ, ನಾದಪ್ರಿಯ ಶಂಕರ, ವೇದಪ್ರಿಯ ಶಂಕರ, ಶಿವಶಂಕರ ಶಂಕರ. जयतु महेश्वर रजतगिरीश्वर, जय हो सांब शिवा।
ಶಿರದಲ್ಲಿ ಕೆಂಜಡೆ ಧರಿಸಿದ ಧೂರ್ಜಟಿ ಕೊರಳಲಿ ಧರಿಸಿರುವ ಕರದಲ್ಲಿ ನಮನು ಘಮನವ ನುಡಿಸುತ್ತ ಮಾನವ ಮಾಡುತ್ತ ಪರಮ ಶಿವ ಶಿರದಲ್ಲಿ ಕೆಂಜಡೆ ಧರಿಸಿದ ಧೂರ್ಜಟಿ ಕೊರಳಲಿ ಧರಿಸಿರುವ ಕರದಲ್ಲಿ ನಮನು ಘಮನವ ನುಡಿಸುತ್ತ ಮಾನವ ಮಾಡುತ್ತ ಪರಮ ಶಿವ ನಾಟ್ಯ ನಟವರ ಶಂಭೋ ಶರಣು ವತ್ಸಲ ಶಿವ ಶಂಭೋ ನಾಟ್ಯ ನಟವರ ಶಂಭೋ ಶರಣು ವತ್ಸಲ ಶಿವ ಶಂಭೋ ಭೂಲೋಕದೊಡೆಯ ಕೈಲಾಸ ಕೈಲಾಸವಾಸ ಸರ್ವೇಶ ಶಂಕರ ನಾದಪ್ರಿಯ ಶಂಕರ ವೇದಪ್ರಿಯ ಶಂಕರ ಶಿವ ಶಂಕರ 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 ಮಹಾದೇವಿ ತಾಯಿ ಆದಿಮಾಯೆಯ ಆಣತಿಯಂತೆ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳ ಹೊಣೆ ಹೊತ್ತವರು ಮೂರ್ತಿಗಳು. ಅದರಲ್ಲೂ ಲಯ ಕಾರ್ಯದ ಹೊಣೆ ಹೊತ್ತವರು ನಾನು. ಈ ಕಾರ್ಯದಲ್ಲಿ ನನ್ನೊಂದಿಗೆ ಸಹಕರಿಸುತ್ತಿರುವವಳು ನನ್ನ ಸಹಧರ್ಮಿಣಿ. ಲಯಕರ್ತನಾದರೂ ಲೋಕ ಕಲ್ಯಾಣಾರ್ಥವಾಗಿ ಸೃಷ್ಟಿ ಕಾರ್ಯವು ಸಾಧ್ಯವೆಂಬುದನ್ನು ಪ್ರಪಂಚ ಅರಿಯಬೇಕು. ಇರಲಿ ಎಂದಿನಂತೆ ನಮ್ಮ ಕರ್ತವ್ಯದತ್ತ ಗಮನ ಹರಿಸೋಣ. ನಡೆ ಹೋಗೋಣ. ಲಯಕರ್ತನಾದರೂ ಸೃಷ್ಟಿ ಕಾರ್ಯವನ್ನು ಮಾಡಬಲ್ಲೆವೆಂದು ಲೋಕಮುಖಕ್ಕೆ ತೋರಿಸಲೋ ಏನೋ, ಅಥವಾ ದೇವರಾದರೂ ಸಾಂಸಾರಿಕ ಜೀವನವೆಂಬುದು ಇದೆ ಎಂಬುದನ್ನು ಪ್ರಪಂಚಮುಖಕ್ಕೆ ತಿಳಿಯಪಡಿಸಲೆಂದೋ ಏನೋ. ಶಿವನ ಸತಿ ಪಾರ್ವತಿ ಒಂದು ದಿನ ಮೀಹಕ್ಕೆ ಮುನ್ನ ತನ್ನ ಮೈಲೇಪದಿಂದ ಮುದ್ದು ಮಗುವೊಂದನ್ನು ಸೃಜಿಸಿ ಅದಕ್ಕೆ ಜೀವ ತುಂಬುತ್ತಾಳೆ. ಬಳಿಕರೆದು ಮುದ್ದಿಸಿ ಸಂಭ್ರಮಿಸುತ್ತಾಳೆ.
ಯಾರು ಬಂದರೂ ಒಳಬಿಡಬಾರದೆ? ಅಪ್ಪಣೆ, ಹಾಗೆಯೇ ಆಗಲಿ. ನನ್ನ ಕೈಗೊಂದು ದಂಡ ಕೊಟ್ಟು ಬಿಡು. ಸರಿ, ಇದು ದಂಡ ಹಿಡಿದುಕೊಂಡು ದ್ವಾರ ಕಾಯುತ್ತಿರು. ಯಾರನ್ನೂ ಒಳಬಿಡದಿರು. ನಾನು ನಿಂತು ಬರುವೆನು. ಏಯ್, ಯಾರು ನೀನು? ಒಳಬಿಡಬಾರದೆಂದು ಅಮ್ಮನ ಆಜ್ಞೆಯಾಗಿದೆ. ನಿಲ್ಲಲಿ. ಏನು ಕೈಲಾಸಪತಿಯಾದ ನನ್ನನ್ನೇ ತಡೆಯುತ್ತಿದ್ದೀಯ? ನನ್ನನ್ನೇ ಯಾರು ಎಂದು ಕೇಳುತ್ತಿದ್ದೀಯ? ಅಧಿಕ ಪ್ರಸಂಗಿ, ನಡೆದುಗ. ನಡೆದೂರ 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 ನಡೆದಿ ಪೋರ, ನಡೆದೂರ ನಡೆದಿ ಪೋರ, ತಡೆದೆಂದರೆ ಬಿಡುವೆಯ. ನಡೆದೂರ ನಡೆದೂರ ತರಳದೆ ನನ್ನನ್ನು ಬಾಗಿ ನುಡಿ ಪರಿ ತಡೆಯುವುದು ಎಂದರೆ ಏರಿದು ಅಚ್ಚರಿ. ನಡೆದೂರ 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 ನಡೆದಿ ಪೋರ, ತಡೆದೆಂದರೆ ಬಿಡುವೆಯ. ನಡೆದೂರ ನಡೆದೂರ. ನಾನು ಕೈಲಾಸದೊಡೆಯ ಪಾರ್ವತಿ ಪ್ರಿಯ, ನೀನ್ಯಾರು ಇನ್ನೂ ಎಳೆಯ? ನಿಜ ನಿನಗಿನ್ನೂ ಚಿಕ್ಕ ಪ್ರಾಯ. ನಾನು ಕೈಲಾಸದೊಡೆಯ ಪಾರ್ವತಿ ಪ್ರಿಯ, ನೀನ್ಯಾರು ಇನ್ನೂ ಎಳೆಯ? ನಿಜ ನಿನಗಿನ್ನೂ ಚಿಕ್ಕ ಪ್ರಾಯ. ನನ್ನಲ್ಲಿ ತಡೆವ ಧೈರ್ಯವು ಬಂತೆ, ನನ್ನನ್ನು ಭಾರದಿ ತಡೆಯುತ್ತ ನಿಂತೆ. ನನ್ನನ್ನು ತಡೆವ ಧೈರ್ಯವು ಬಂತೆ, ನನ್ನನ್ನು ಭಾರದಿ ತಡೆಯುತ್ತ ನಿಂತೆ. ನಡೆದೂರ 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 ನಡೆದಿ ಪೋರ, ತಡೆದೆಂದರೆ ಬಿಡೆನುವೆಯ. ನಡೆದೂರ ನಡೆದೂರ. ಈ ಮುಂಡುತನವೇ ತಗೆ ಬರಿದೇ ತಗೆ, ಈ ತರದ ಹುಡುಗಾಟಿಗೆ ನೀ ಹೇಳು ನಿನಗೆ ತಗೆ. ಈ ಮುಂಡುತನವೇ ತಗೆ ಬರಿದೇ ತಗೆ, ಈ ತರದ ಹುಡುಗಾಟಿಗೆ ನೀ ಹೇಳು ನಿನಗೆ ತಗೆ. ತಂಟೆಗೆ ಬಂದರೆ ಬಿಡೆ ಬಿಡೆ ನಿನ್ನನು ತಲೆಯನ್ನು ಕಡಿವೆನು ಶೂಲದಿ ನಾನು. ತಂಟೆಗೆ ಬಂದರೆ ಬಿಡೆ ಬಿಡೆ ನಿನ್ನನು ತಲೆಯನ್ನು ಕಡಿವೆನು ಶೂಲದಿ ನಾನು. ನಡೆದೂರ 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 ನಡೆದಿ ಪೋರ, ತಡೆದೆನ್ನನೆ ಬಿಡೆನುವೆಯ. ನಡೆದೂರ ನಡೆದೂರ. ಇದೋ
ಶೂಲ ಕೈಗೆತ್ತಿಕೊಂಡಿದ್ದೇನೆ. ಪ್ರಾಣೇಶ್ವರ, ಪ್ರಾಣೇಶ್ವರ, ಇದೇನಿದು? ನನ್ನ ಕಲ್ಲನನ್ನು ಕೊಂದು ಬಿಟ್ಟಿರ. ಶೂಲದಿಂದ ಈ ಎಳೆಗೂಸಿನ ಶಿರವನ್ನು ಕತ್ತರಿಸಿ ಬಿಟ್ಟಿರ. ಇದು ಸರಿಯೇ? ನಮ್ಮವನೆಂದು ತಿಳಿಯದೆ ಕೊಂದು ಬಿಟ್ಟು ಚಿಂತಿಸಲಿರು ಯಾರಲ್ಲಿ ಈಗಲೇ ಹೋಗಿ
ಉತ್ತರಕ್ಕೆ ತಲೆ ಹಾಕಿ ಮಲಗಿದ ಪ್ರಾಣಿಯ ತಲೆಯನ್ನೊಂದ ಕತ್ತರಿಸಿದನು. ಅಪ್ಪಣೆ. ಅಪ್ಪಣೆಯಿಂದ ಶಿವಗಣನವರು ಪ್ರಾಣಿಯ ಹುಡುಕುತ್ತ ಸಾಗಿದರು. ಆ ಕಡೆ ಈ ಕಡೆ ಎನ್ನದೆ ಎಲ್ಲೆಡೆ ಹುಡುಕುತ್ತ ಮುಂದಕ್ಕೆ ಸಾಗಿದರು. ಅಪ್ಪಣೆಯಿಂದ ಶಿವಗಣನವರು ಪ್ರಾಣಿಯ ಹುಡುಕುತ್ತ ಸಾಗಿದರು. ಆ ಕಡೆ ಈ ಕಡೆ ಎನ್ನದೆ ಎಲ್ಲೆಡೆ ಹುಡುಕುತ್ತ ಮುಂದಕ್ಕೆ ಸಾಗಿದರು. ನದಿಗುಹೆಯನ್ನದೆ ಹಿಡಿತುದಿ ನೋಡದೆ ಸುತ್ತಲು ಮುಟ್ಟಲು ಹುಡುಕಿದರು. ಉತ್ತರ ದಿಕ್ಕಿಗೆ ತಲೆಯನ್ನು ಹಾಕಿದ ಆನೆಯನೊಂದನ್ನು ನೋಡಿದರು. ನದಿಗುಹೆಯನ್ನದೆ ಹಿಡಿತುದಿ ನೋಡದೆ ಸುತ್ತಲು ಮುಟ್ಟಲು ಹುಡುಕಿದರು. ಉತ್ತರ ದಿಕ್ಕಿಗೆ ತಲೆಯನ್ನು ಹಾಕಿದ ಆನೆಯನೊಂದನ್ನು ನೋಡಿದರು. ಇಲ್ಲೊಂದು ಆನೆಮಲ, ಇದು ಉತ್ತರಕ್ಕೆ ತಲೆ ಹಾಕಿ ನೋಡುವುದೇನೆ. ಇದರ ತಲೆಯನ್ನು ಕತ್ತರಿಸಿ ತೆಗೆದುಕೊಂಡು ಹೋಗಿ ಎರೆಗೊಪ್ಪಿಸೋಣ. ಆನೆಯ ತಲೆಯನ್ನು ಕಡಿಯುತ್ತ ಕರದೊಳು ಹಿಡಿಯುತ್ತ ಮರಳಿದರು. ಕರಿಮುಖವೊಂದನ್ನು ತಂದೆವು ಎನ್ನುತ್ತ ಪರಶಿವನಡಿಯದ ನೀಡಿದರು. ಆನೆಯ ತಲೆಯನ್ನು ಕಡಿಯುತ್ತ ಕರದೊಳು ಹಿಡಿಯುತ್ತ ಮರಳಿದರು. ಕರಿಮುಖವೊಂದನ್ನು ತಂದೆವು ಎನ್ನುತ್ತ ಪರಶಿವನಡಿಯದ ನೀಡಿದರು. ಒಡೆಯ, ಇದು ಉತ್ತರಕ್ಕೆ ತಲೆ ಹಾಕಿ ಮಲಗಿದ್ದ ಆನೆಯ ತಲೆಯೊಂದನ್ನು ಕತ್ತರಿಸಿ ತಂದಿದ್ದೇನೆ. ಏನು? ಆನೆಯ ತಲೆ ಉತ್ತರಕ್ಕೆ ತಲೆ ಹಾಕಿ ಮಲಗಿತ್ತು ಎನ್ನುತ್ತಿದ್ದೀರಾ? ಸರಿ, ಇತ್ತ ಕೊಡಿ. ಅಮ್ಮ, ಕಂದ ಕಂದ, ಬಂದೆಯ? ಪರಮೇಶ್ವರ, ನಿಮ್ಮ ಕರುಣೆಯಿಂದ ಕಂದ ಮರಳಿ ಬಂದ. ಆದರೆ ಇದೇನು ಪ್ರಭು, ಆನೆಯ ಮುಖವನ್ನು ಧರಿಸಿ ಜೋಡಿಸಿದ್ದೀರಿ? ಚಿಂತಿಸದಿರು ಮಹಾದೇವಿ. ಆನೆಯ ಮುಖವುಳ್ಳವನು ಮುಂದೆ ಗಜಮುಖವೆನಿಸಿಕೊಳ್ಳುತ್ತಾನೆ. ನಮ್ಮ ಗಣಗಳಿಗೆ ಒಡೆಯನಾಗಿದ್ದು ಗಣಪತಿ ಅನಿಸಿಕೊಳ್ಳುತ್ತಾನೆ. ಅಷ್ಟೇ ಅಲ್ಲ, ಯಾವುದೇ ಕಾರ್ಯ ಮಾಡಲಿ ಪ್ರಥಮ ಪೂಜಾರ್ಹನಾಗಿದ್ದು ಆದಿಸು ಪೂಜಿತನೆನಿಸಿಕೊಳ್ಳುತ್ತಾನೆ. ಧನ್ಯ ಮಹಾದೇವ, ಧನ್ಯ. ಆದಿಸು ಪೂಜಿತನೆನಿಸಿದ ಈತ ಮುಂದೆ ಕಾಲಾಂತರದಲ್ಲಿ ಭಕ್ತಜನ ನಿರ್ಮಿಸಿದ ಮಂದಿರದಲ್ಲಿ ಮೈದಾಡಿ ನಿಂತು ಅವರ ಇಷ್ಟಾರ್ಥಗಳನ್ನು ಈಡೇರಿಸುವ ಕಾಲದ ನಿರೀಕ್ಷೆಯಲ್ಲಿರೋಣ. ಮಂದಿರದಿ ಮೈದಾನ
ಸೋಲಿಸಿ ಈ ಭೂಮಂಡಲವನ್ನೆಲ್ಲ ಗೆದ್ದು ತನ್ನ ವಶ ಮಾಡಿಕೊಂಡನು. ಗೆದ್ದ ಭೂಭಾಗವನ್ನೆಲ್ಲ ವಿಪ್ರನಿಗೆ ದಾನ ಮಾಡಿದನು. ದಾನವಾಗಿ ಕೊಟ್ಟ ನೆಲ ಜಾಲಕ್ಕೆ ತಕ್ಕುದಲ್ಲವೆಂದು ಹೊಸ ನೆಲವೊಂದನ್ನು ಪಡೆಯುವಗಿದನು. ಮೃಡನ ಭಜಿಸಿ ಕಡಲೊಡೆಯದಿಂದ ಕೊಡವಿಯ ಪಡೆವೆನೆಂದು ಪಾರ್ವತೀ ರಮಣನಲ್ಲಿ ಮೊರೆಯಿಡುತ್ತಾನೆ. ಹೇ ಪಾರ್ವತಿ ರಮಣ, ಕರುಣಿಸು ಪಾರ್ವತಿ ರಮಣ, ಕರಜೋಡುವೆ ಉರಗಾಭರಣ, ಕರಜೋಡುವೆ ಉರಗಾಭರಣ. ನಂಬಿಹೆ ನಿನ್ನಯ ಚರಣ, ನಂಬಿಹೆ ನಿನ್ನಯ ಚರಣ, ಪರಿಪಾಲಿಸಬೇಕು ಕರುಣ ಕರುಣ. ಕರುಣಿಸು ಪಾರ್ವತಿ ರಮಣ, ಕರಜೋಡುವೆ ಉರಗಾಭರಣ, ಕರಜೋಡುವೆ ಉರಗಾಭರಣ. ಗೆದ್ದಿಹ ಭೂಮಿಯನೆಲ್ಲ ನಾದಾನವ ಮಾಡಿದೆ ನನ್ನ, ಗೆದ್ದಿಹ ಭೂಮಿಯನೆಲ್ಲ ನಾದಾನವ ಮಾಡಿದೆ ನನ್ನ. ಧ್ಯಾನಕ್ಕೆ ಕೂರಲು ಈಗ ನನಗಿಲ್ಲವ ತಕ್ಕುದು ಜಾಗಂದಾಗ. ತುಳಿಸು ಪಾರ್ವತಿ ರಮಣ, ಕರಜೋಡುವೆ ಉರಗಾಭರಣ, ಕರಜೋಡುವೆ ಉರಗಾಭರಣ. ಮೃಡನೇ ನಿನ್ನನು ನೆನೆವೆ, ಆ ಕಡಲೊಡೆಯನ ನಾನೆನೆವೆ. ಮೃಡನೇ ನಿನ್ನನು ನೆನೆವೆ, ಆ ಕಡಲೊಡೆಯನ ನಾನೆನೆವೆ. ಕೊಡಲಿಯ ಬೀಸುತ್ತ ಎಸೆವೆ, ಹೊಸ ಕೊಡಲಿಯೊಂದನು ಪಡೆವೆ ಪಡೆವೆ. ಕರುಣಿಸು ಪಾರ್ವತಿ ರಮಣ, ಕರಜೋಡುವೆ ಉರಗಾಭರಣ, ಕರಜೋಡುವೆ ಉರಗಾಭರಣ. ಮೃಡನ ಭಜಿಸಿ ಕಡಲ ತೀರಕ್ಕೆ ಬಂದು ಕಡಲೊಡೆಯನ ಬೇಡಿದರೆ, ಯಾಕೋ ಭೋರ್ ಕರೆಯುವ ಕಡಲೊಡೆಯನ ಕಿವಿಗೆ ನನ್ನ ಮೊರೆ ಕೇಳಿದಂತಿಲ್ಲ. ಕಡಲ ತೀರದ ಗಿರಿಯ ಶಿರವೇರಿ ಈ ಕೊಡಲಿಯನ್ನು ಕಡಲತ್ತ ಬೀಸಿ ಎಸೆಯುತ್ತೇನೆ. ಹರಹರ ಮಹಾದೇವ. ಕನ್ಯಾಕುಮಾರಿಯಿಂದ ಗೋಕರ್ಣದವರೆಗಿನ ಕ್ಷೇತ್ರದ ಸೃಷ್ಟಿಯಾಯಿತು. ಅಲ್ಲಲ್ಲಿ ಪುಣ್ಯಕ್ಷೇತ್ರ ಸ್ಥಾಪನೆ ಮಾಡುತ್ತಾ ಮುಂದುವರಿಯುತ್ತೇವೆ.
ಶೇಷಗಳನ್ನು ಸೃಷ್ಟಿಸುತ್ತಾ ಮಧುಪುರಕ್ಕೆ ಬಂದಿದ್ದೇವೆ. ಹಿಂದೆ ಮಧು ಎಂಬವನು ಬೆಳೆದು ಆಡಿದ ಪುರವಿದು. ಇಲ್ಲೊಂದು ಗಣಪತಿ ಸನ್ನಿಧಾನ ಸೃಷ್ಟಿಯ ಸಂಕಲ್ಪ ನನ್ನದು. ಅದರಂತೆ ಇಲ್ಲಿ ಗಣಪತಿ ಕ್ಷೇತ್ರ ಸ್ಥಾಪಿಸಿ ಅಲ್ಲಲ್ಲಿ ಮತ್ತಷ್ಟು ಕ್ಷೇತ್ರಗಳನ್ನು ಸೃಷ್ಟಿಸುತ್ತಾ ಮುಂದುವರಿಯುತ್ತೇವೆ. ಕೊಡಲಿರಾಮನು ಬೀಸಿ ಎಸೆದ ಕೊಡಲಿಗೆ ಹೊಸ ಕೊಡವಿಯುಡಿಸಿತು. ಅದು ಪರಶುರಾಮ ಸೃಷ್ಟಿ ಎನಿಸಿತು. ಕೊಡವಿಗೆ ಕೊಡವಿಯೇ ಸಂಭ್ರಮಿಸಿತು. ಪರಶುರಾಮ ಸೃಷ್ಟಿಯ ಸೆರಗಿನಲ್ಲಿ ಗಣಪತಿ ಕ್ಷೇತ್ರವು ತಲೆ ಎತ್ತಿತು. ಒಂದೇ ಕಾಲಾಂತರದಲ್ಲಿ
ಕೈಗಟ್ಟ ದ್ರಾವಿಡ ದೊರೆ ಧರ್ಮಗುಪ್ತನು ರುದ್ರ ಯಾಗವನ್ನು ಮಾಡಬಯಸಿ ಗುರು ಕೌಶಿಕರೊಡಗೂಡಿ ಪಯಸ್ವಿನಿ ನದಿ ತೀರಕ್ಕೆ ಬಂದ. ಗುರು ಕೌಶಿಕರಿಗೆ ಇಂತೆಂದ: ಈ ಪ್ರದೇಶವನ್ನು ನೋಡಿದ ಎಷ್ಟು ಮನೋಹರವಾಗಿದೆ. ರುದ್ರಯಾಗಕ್ಕೆ ಪ್ರಶಸ್ತದ ಮೇಲೆ ವಿಳಂಬಕ್ಕೆ ಆದಷ್ಟು ಬೇಗ ಯಾಗಕ್ಕೆ ಸಂಬಂಧಿಸಿದೆಯಾ?
ಮಹಾರಾಜ, ಇದೇನಿದೆ? ಮುಸಲಧಾರಿಯಂತೆ ಮಳೆಯಾಗುತ್ತದೆ. ಅಕಾಲ ವೃಷ್ಟಿ ಸುರಿದು ಅದ್ಭರ ಭಂಗವಾಯಿತೆಂದರೆ ಅದಾವುದೋ ಪ್ರಮಾದವಾಗಿದೆ ಎಂದೇ ಅರ್ಥ. ಹಾಗಾಗಿ ಸ್ಕಂದಾಚಲಕ್ಕೆ ಹೋಗೋಣ. ವಾಸ್ತವ ವಿಚಾರವನ್ನು ಅರಿಯಲು ವಾಸುಕಿಗೆ ಮೊರೆ ಹೋಗೋಣ. ನಡೆ. ಮಹಾರಾಜ, ವಾಸುಕಿಯ ಸನ್ನಿಧಿಗೆ ಬಂದಿದ್ದೇವೆ. ನಿನ್ನ ಮನದ ಅಳಲನ್ನು ಆ ವಾಸುಕಿಯ ಮುನ್ನಿಡುವೇನು. ಹಾಗೇ ಅಯ್ಯ ವಾಸುಕಿ, ಏನಯ್ಯ ವಾಸುಕಿ ಇದೇನು ವಾಸುಕಿ ಏಕತೆ ಹೀಗಾದುದು. ಏನಯ್ಯ ವಾಸುಕಿ ಇದೇನು ವಾಸುಕಿ ಏಕತೆ ಹೀಗಾದುದು. ಯಾಗಮಂಗಲು ಎಂದು ಮಾಡಬಗೆದರೆ ಈ ಪರಿಗೆ ಕಾದುದು. ಏನಯ್ಯ ಏನಯ್ಯ ವಾಸುಕಿ ಇದೇನು ವಾಸುಕಿ ಏಕತೆ ಹೀಗಾದುದು. ರುದ್ರಮನೆಯ ಪಡೆದು ಶುದ್ಧ ನಡೆವೆನು ಎಂದು ನಡೆಯೋಣ. ರುದ್ರಮನೆಯ ಪಡೆದು ಶುದ್ಧ ನಡೆವೆನು ಎಂದು ನಡೆಯೋಣ. ರುದ್ರಯಾದವನೊಂದು ಮಾಡ ಹೊರಡರೆ ಎಂದು ರುದ್ರಯಾದವನೊಂದು ಮಾಡ ಹೊರಡಲೆಂದು ವಿಘ್ನವು ಏಕಾದುದು. ಹೇಳಯ್ಯ ಏನಯ್ಯ ವಾಸುಕಿ ಇದೇನು ವಾಸುಕಿ ಏಕತೆ ಹೀಗಾದುದು. ಗಾಳಿಗದ್ದನೆ ಬೀಸಿ ಮೋಡಕಲ್ಲನೆ ಕರಗಿ ಹೊಳೆಗೆ ಹೀಗಾದುದು. ಗಾಳಿಗದ್ದನೆ ಬೀಸಿ ಮೋಡಕಲ್ಲನೆ ಕರಗಿ ಹೊಳೆಗೆ ಹೀಗಾದುದು. ಬಾನುಮುಂದಿಗೆ ಬಿರಿದು ಮಳೆಯು ಸದನೆ ಸುರಿದು ಬಾನುಮೊಮ್ಮೆಗೆ ಬಿರಿದು ಮಳೆಯು ಸದನೆ ಸುರಿದು ಯಜ್ಞವು ಕೊಂಡೆಯಾದುದು. ಏನಯ್ಯ ಏನಯ್ಯ ವಾಸುಕಿ ಇದೇನು ವಾಸುಕಿ ಏಕತೆ ಹೀಗಾದುದು. ಆಲಿಸು ಪೂಜಿತ ಗಣಪನ ಆಕ್ರೋಶವೇ ಅದ್ಭುತ ಭಂಗಕ್ಕೆ ಕಾರಣ. ಮಧುವಾಗಿ ತೀರ ಸೇರಿ ಆಲಿಸು ಪೂಜಿತನನ್ನು ಅರ್ಚಿಸಿ ಆರಾಧಿಸಿ ಅವನ ಅನುಗ್ರಹವನ್ನು ಪಡೆದು ಇಷ್ಟಾರ್ಥವನ್ನು ಈಡೇರಿಸಿಕೊಳ್ಳಿ. ಶುಭಮಸ್ತು. ಏನು ಮಧುವಾಗಿ ತೀರ ಸೇರಿ ಆಲಿಸು ಪೂಜಿತನನ್ನು ಅರ್ಚಿಸಿ ಆರಾಧಿಸುವಿಕೆ? ಸರಿ, ಹಾಗೆ ನಡೆ. ಅತ್ತ ಸಾಗೋಣ. ಮಧುವಾಹಿನಿ ತೀರ ಸೇರಿ ಆಲಿಸು ಪೂಜಿತನನ್ನ ಭಕ್ತಿಯಿಂದ ಭಜಿಸಿ ಕೇಳೋಣ.
ರಾಜು, ನಿನ್ನ ಭಕ್ತಿಗೆ ಮೆಚ್ಚಿದೆ, ಅಗೋಚರವಾಗಿದ್ದುಕೊಂಡೇ ನಿನ್ನನ್ನು ಅನುಗ್ರಹಿಸುತ್ತೆ, ಕೈಗೊಂಡ ಅರ್ಜುನವನ್ನು ಪೂರ್ಣಗೊಳಿಸುತ್ತೆ. ಕಾಲಾಂತರದಲ್ಲಿ ಇದೇ ಪುಣ್ಯ ಕಾರಣದಲ್ಲಿ ನೈವೇದ್ಯವೆಂದು ಭಕ್ತ ಬಂಧುಗಳನ್ನು ಅನುಗ್ರಹಿಸಿದೆ. ಧನ್ಯರಾಗುವ ಧನ್ಯವಾದ. ಯಾಗವಂತನು ಮಾಡಬಗೆದೆ ಆ ಯಾಗತ್ತಿನ ನನ್ನ ನಾಮರಿಕೆ. ಯಾಗವಂತನು ಮಾಡಬಗೆದೆ ಆ ಯಾಗತ್ತಿನ ನನ್ನ ನಾಮರಿಕೆ. ಕಲ್ಲನೆ ಸುರಿಮಳೆ ನೀನು ಸುರಿದೆ ಯಾಕೋ ನನ್ನ ಯಾಗಕ್ಕೆ ಕಟ್ಟಿಯಾದೆ. ಸಲ್ಲನೆ ಸುರಿಮಳೆ ನೀನು ಸುರಿದೆ ಯಾಕೋ ನನ್ನ ಯಾಗಕ್ಕೆ ಕಟ್ಟಿಯಾದೆ. ನನ್ನಯ ಕಣ್ಣನು ನೀನು ತೆರೆದೆ, ನನ್ನಯ ತಪ್ಪನ್ನು ಮನ್ನಿಸಿದೆ. ನನ್ನಯ ಕಣ್ಣನ್ನು ನೀನು ತೆರೆದೆ, ನನ್ನಯ ತಪ್ಪನ್ನು ಮನ್ನಿಸಿದೆ. ನನ್ನೆಡೆ ಕರುಣೆಯ ಮಳೆಗೆರೆದೆ, ರುದ್ರಯಾಗಕ್ಕೆ ನೀನು ನೆರವಾದೆ. ನನ್ನೆಡೆ ಕರುಣೆಯ ಮಳೆಗೆರೆದೆ, ರುದ್ರಯಾಗಕ್ಕೆ ನೀನು ನೆರವಾದೆ. ಕರುಣೆಯಿಂದ ಧನ್ಯನಾದೆ, ನಿನ್ನಯ
ಈ ಧನ್ಯತರ ಭಾವದಿಂದಲೇ ಅರ್ಥ ಸಾಕು. ನಿಂದು ಶುಚಿರ್ಭೂತರಾಗಿ ಕೈ ಹಿಡಿದ ರುದ್ರಯಾಗವನ್ನು ಪೂರ್ಣಗೊಳಿಸಿ ಕೃತಕೃತ್ಯರಾದ ನಡೆ ಹೋಗೋಣ. ಧರ್ಮಗುಪ್ತನು ಹಿಡಿದ ಯಜ್ಞ ಕಾರ್ಯವನ್ನು ಪೂರ್ಣಗೊಳಿಸಿ ಧನ್ಯನಾದನು. ಮಧುಪುರ ಕ್ಷೇತ್ರಕ್ಕೆ ಅನತಿ ದೂರದಲ್ಲಿ ಮದರು ಎಂಬವಳಿ ಇದ್ದಳು. ಅದೊಂದು ದಿನ 3 ಕೆಂಪಾಗುವ ಹೊತ್ತು ಮದರು ಸುಟ್ಟು ಕಡಿಯುವೆ ಎಂದು ಉಳಿಯತರ್ಕವೆಂಬ ಪಕ್ಕದ ಕಾಡಿಗೆ ಹೊರಟಳು.
ಜೋಜಿಗದ ವಿಷಯನ ಹೀಗೆ ಹೋಗಿ ಊರೊಳಗೆ ಅರಿಕೆ ಮಾಡ್ತೀನಿ. ಉಳಯ್ಯ, ನಾನು ಮೊದಲು ಸೊಪ್ಪಿಗಾಗಿ ಪಕ್ಕದ ಗಾಡಿಗೆ ಹೋದರೆ ಅಲ್ಲೊಂದು ಜೋಜಿಗ ನಡೆದೋಯ್ತು. ಅದೇನು ಅಂದರೆ ಮಹಾರಾಜ, ಕತ್ತಿಗಾಗಿ ಕಲ್ಲಲ್ಲಿ ರಕ್ತ ಹರಿಯುತ್ತೆಂದರೆ ಅದು ಬರೀ ಕಲ್ಲಾಗಿರದು, ಶಿವಲಿಂಗವೇ ಇರಬೇಕು. ಇಂತಹ ಲಿಂಗವು ಈಕೆಯ ಕಣ್ಣಿಗೆ ಕಾಣಸಿಕ್ಕಿತೆಂದರೆ ಈಕೆ ಪುಣ್ಯ ಮಾಡಿರಬೇಕು. ತಾಯಿ, ಲಿಂಗವನ್ನು ಮೊದಲ ಬಾರಿಗೆ ಕಂಡವಳು ನೀನು. ಭಗವತ್ ಶಕ್ತಿಯನ್ನು ಭಕ್ತಿಯಿಂದ ಸ್ಮರಿಸಿ ನಿನ್ನ ಕತ್ತಿಯನ್ನು ಬೀಸಿ ಎಸೆದು ಬಿಡು. ಅದು ಬಿದ್ದಲ್ಲಿ ಆ ಲಿಂಗವನ್ನು ಸ್ಥಾಪಿಸೋಣವಂತೆ. ಏನೆಂದಿವೆ ಅರಸ? ಸರಿ, ಹಾಗೆಯೇ ಒಡೆಯ. ನಡೆಯಿರಿ, ಅತ್ತ ಹೋಗೋಣ. ಮತ್ತೆ ಮೊದಲು ಶಿವನ ನೆನೆಯುತ್ತಾ
ಭಕ್ತಿಯಿಂದ ಶಿವನ ಮೇಲೆ ಕತ್ತಿಯನ್ನು ಬೀಸಿ ಬೀಸದ ತಾಣದತ್ತ ಬಂದು ನೋಡಿದರೆ ಆಶ್ಚರ್ಯ, ಪರಮಾಶ್ಚರ್ಯ. ಇಲ್ಲಿ ಹಸು ಹುಲಿಗಳೆರಡು ವೈರ ತಂದು ಜೊತೆಗೆ ಅಂದರೆ ಆ ಲಿಂಗ ಪ್ರತಿಷ್ಠೆಗೆ ಇದು ಪ್ರಶಸ್ತ ಜಾಗವಹಿಸುತ್ತದೆ. ಗುರು ಕೌಶಿಕರೇ, ಈ ಪುಣ್ಯ ಕಾಲದಲ್ಲಿ ಆ ಲಿಂಗ ಪ್ರತಿಷ್ಠಾಪನೆ ಮಾಡೋಣ. ಇದು ಹಿಂದೆ ಭಾರ್ಗವ ನಿರ್ಮಿತ ಗಣಪತಿ ಕ್ಷೇತ್ರವಿದ್ದ ಮಧುಪುರ ಎನ್ನಲಾಗುತ್ತದೆ. ಮುಂದೆ ಮಧುವಿನಿಂದಾಗಿ ಈ ಊರು ಮಧುವು ಎನಿಸಬೇಕು. ಶೀಘ್ರದಲ್ಲಿ ಲಿಂಗ ಪ್ರತಿಷ್ಠಾಪನಾ ಕಾರ್ಯ ನಡೆದು ಹೋಗುವುದು. ಬನ್ನಿ ಹೋಗೋಣ. ಮಧುವಿನ ಹೆಸರನ್ನು ಚಿರಸ್ಥಾಯಿಗೊಳಿಸಿತು ಈ ಊರು ಮಧು. ಇಷ್ಟಕ್ಕೆ ಮುಗಿದಿಲ್ಲ ಈ ಕ್ಷೇತ್ರದ ಮಹಿಮೆ. ಅರ್ಚಕನ ಮಗನು ಆ ದೇಗುಲದ ತೆಂಕಣ ಗೋಡೆಯಲ್ಲಿ ಗಣಪನ ಚಿತ್ರವನ್ನು ಬರೆದರು. ಅದನ್ನು ಕಂಡು ಅಪ್ಪ ಮಗನನ್ನು ಆಕ್ಷೇಪಿಸಿದ. ಏನಿದು? ಗೋಡೆ ಚಿತ್ರವನ್ನು ಅಳಿಸಲು ಮುಂದಾದರೆ ಗೋಡೆಯಿಂದ ಮೂಡಿ ಬಂದೆಯ ಸ್ವಾಮಿ. ಹೇ ಮೂಷಿಕ ವಾಹನ, ಮೂಷಿಕ ವಾಹನ ಮೋದಕ ಹಸ್ತ, ಚಾಮರಕರ್ಣ ವಿಳಂಬಿತ ಸೂತ್ರ, ವಾಮನ ರೂಪ ಮಹೇಶ್ವರ ಪುತ್ರ, ವಿಘ್ನ ವಿನಾಶಕ ಪಾದ ನಮಸ್ತೆ
ನಮಸ್ತೆ ನಮಸ್ತೆ ನಮಃ. ಶರಣು ಶರಣಯ್ಯ ಶರಣು ಗಣಪ ಶರಣಗಿದು ಮಂತ್ರನೇ ವಿಘ್ನರೂಪ. ಶರಣು ಶರಣಯ್ಯ ಶರಣು ಗಣಪ ಶರಣಗಿದು ಮಂತ್ರನೇ ವಿಘ್ನರೂಪ. ನಿನ್ನ ನಂಬಿದ ಜನಕ್ಕೆ ನೀಡಲಿ ಎಲ್ಲ ಸುಖ ಕರುಣೆ ತೋರು ಸ್ವಾಮಿ ಹರಿಮುಖ. ಶರಣು ಶರಣಯ್ಯ ಶರಣು ಗಣಪ ಶರಣಗಿದು ಮಂತ್ರನೇ ವಿಘ್ನರೂಪ. ಗೋಡೆಯಲ್ಲಿ ನೀನುದಿಸಿ ಬಂದೆ ನಮ್ಮ ನಾಡಲ್ಲಿ ಬೆಳಗಿ ನಿಂತೆ. ಗೋಡೆಯಲ್ಲಿ ನೀನುದಿಸಿ ಬಂದೆ ನಮ್ಮ ನಾಡಲ್ಲಿ ಬೆಳಗಿ ನಿಂತೆ. ಮುದುಕ ಬಂದಕ್ಕೆ ನೀನು ಬಂದಕ್ಕೆ ನೀನು ಬೆಳಕಾದೆ ತಂದೆ. ಕೈ ಹಿಡಿದು ಕನಿಕರಿಸಿ ಕಾಪಾಡುತ್ತೆ. ಶರಣು ಶರಣಯ್ಯ ಶರಣು ಗಣಪ ಶರಣಗಿದು ವಂದನೆಯು ವಿಘ್ನರೂಪ. ಬೆಳಿಗ್ಗೆ ಹುಲ್ಲನ್ನೆಂದು ದಿನ ತಂದೆ ಇರಿಸಿ ಪಾದದಿ ನಿನ್ನ ನಮಿಸುತ್ತ ನಿಂದೆ. ಬೆಳಿಗ್ಗೆ ಹುಲ್ಲನ್ನೆಂದು ದಿನ ತಂದೆ ಇರಿಸಿ ಪಾದದಿ ನಿನ್ನ ನಮಿಸುತ್ತ ನಿಂದೆ. ಕಜ್ಜಾಯ ನೈವೇದ್ಯ ಅರ್ಪಿಸಲು ತಂದೆ ಕರ್ಪೂರದಾರತಿಯ ಬೆಳಗುವೆನು ತಂದೆ. ಶರಣು ಶರಣಯ್ಯ ಶರಣು ಗಣಪ ಶರಣಗಿದು ವಂದನೆಯು ವಿಘ್ನರೂಪ. ನಿನ್ನ ನಂಬಿದ ಜನಗೆ ನೀಡಲಿ ಎಲ್ಲ ಸುಖ ಕರುಣೆ ತೋರು ಸ್ವಾಮಿ ಹರಿಮುಖ. ಶರಣು ಶರಣಯ್ಯ ಶರಣು ಗಣಪ ಶರಣಗಿದು ವಂದನೆಯು ವಿಘ್ನರೂಪ. ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಡಿಮೆಟ್ಟು ಒಪ್ಪುವ ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳು. ಅಂದು ಅವಸರವಾಗಿ ಅರ್ಚಕ ಅಕ್ಕಿ ಹಿಟ್ಟನ್ನು ದೀಪದ ಬೆಳಕಿಗೆ ಹಿಡಿದು ಸಮರ್ಪಿಸಿದ್ದು ಮುಂದೆ ಗಣಪನಿಗೆ ವಿಶೇಷವಾದ ಪಚ್ಚಪ್ಪ ಸೇವೆ ಎನಿಸಿತು. 21 ನಮಸ್ಕಾರದಿಂದ ಅರ್ಚಿಸಿ ಆರಾಧಿಸಲ್ಪಡುವ ಈ ಗೋಡೆ ಉಳಿಸಿದ ಗಣಪ ಯಕ್ಷಗಾನ ಪ್ರಿಯ. ಯಕ್ಷಗಾನ ಕವಿ ಸಾರ್ವಭೌಮ ಪಾರ್ಥಿಸುಬ್ಬನ ಇಷ್ಟ ದೇವತೆ. ಮೂಲದಿಂದ ನಿನ್ನ ಕೊಂಡಾಡುವೆ ಎಂಬುದಾಗಿ ಪಾರ್ಥಿಸುಬ್ಬನಿಂದ ಕೊಂಡಾಡಲ್ಪಟ್ಟದ್ದನ್ನು ನಾವಿಲ್ಲಿ ನೆನಪಿಸಿಕೊಳ್ಳದಿರಲು ಸಾಧ್ಯವೇ?
ದೇವ ಜಗದೀಶ ಝರಿಯು ವಿಶೇಷ ಮತಮೂಲ ವಿಘ್ನೇಶನನ್ನು ಅರ್ಚಿಸಿ ಆರಾಧಿಸೋಣ. ಗೋಡೆಯೂರಿಸಿದ ಗಣಪನಿಂದ ಅನುಗ್ರಹೀತರಾಗೋಣ. ಈ ಪುಣ್ಯ ಕಥಾನಕಕ್ಕೆ ಮಂಗಳ ಹಾಡೋಣ. ಬನ್ನಿ ಬಂಧುಗಳೇ, ಬನ್ನಿ ಬನ್ನಿ ಬಂಧುಗಳೇ, ಬನ್ನಿ ಬನ್ನಿ ಬಂಧುಗಳೇ, ಬನ್ನಿ ಮಧುಪುರದೊಳಗಿನ ಕಥೆಗೆ ಮಂಗಳ ಹಾಡೋಣ. ಆ ಗೋಡೆಯಲ್ಲಿ ಗಣಪನ ತಾಳಕ್ಕೆ ಮಂಗಳ ಹಾಡೋಣ. ಬನ್ನಿ ಬಂಧುಗಳೇ, ಬನ್ನಿ ಬನ್ನಿ ಬಂಧುಗಳೇ, ಬನ್ನಿ ಬನ್ನಿ ಬಂಧುಗಳೇ, ಬನ್ನಿ ಮಧುಪುರದೊಳಗಿನ ಕಥೆಗೆ ಮಂಗಳ ಹಾಡೋಣ. ಆ ಗೋಡೆಗಳು ಬಿಸಿದ ಗಣಪನ ತಾಳಕ್ಕೆ ಮಂಗಳ ಹಾಡೋಣ. ಆರತಿ ಬೆಳಗೋಣ, ಮಂಗಳಾರತಿ ಬೆಳಗೋಣ, ಮಂಗಳಾರತಿ ಬೆಳಗೋಣ. ಕೀರ್ತಿ ಹೊಗಳುತ್ತ ಸ್ವಾಮಿಗೆ ಮುತ್ತಿನ ಆರತಿ ಬೆಳಗೋಣ. ಕೀರ್ತಿ ಹೊಗಳುತ್ತ ಸ್ವಾಮಿಗೆ ಮುತ್ತಿನ ಆರತಿ ಬೆಳಗೋಣ. ಬನ್ನಿ ಬಂಧುಗಳೇ, ಬನ್ನಿ ಬನ್ನಿ ಬಂಧುಗಳೇ, ಬನ್ನಿ ಬನ್ನಿ ಬಂಧುಗಳೇ, ಬನ್ನಿ ಮಧುಪುರದೊಡೆಯನ ಕಥೆಗೆ ಮಂಗಳ ಹಾಡೋಣ. ಆ ಕೋಡಿಗಳು ಬಿಸಿದ ಗಣಪನ ತಾಳಕ್ಕೆ ಮಂಗಳ ಹಾಡೋಣ. ಮಂಗಳ ಹಾಡೋಣ, ಬನ್ನಿ ಮಂಗಳ ಹಾಡೋಣ, ಬನ್ನಿ ಮಂಗಳ ಹಾಡೋಣ. ಮಧುರವಾಸರಿ ಮದನಂತೇಶರಿ ಮಂಗಳ ಹಾಡೋಣ. ಮಧುರವಾಸರಿ ಮದನಂತೇಶರಿ ಮಂಗಳ ಹಾಡೋಣ. ಬನ್ನಿ ಬಂಧುಗಳೇ, ಬನ್ನಿ ಬನ್ನಿ ಬಂಧುಗಳೇ, ಬನ್ನಿ ಬನ್ನಿ ಬಂಧುಗಳೇ, ಬನ್ನಿ ಮಧುರದೊಡೆಯನ ಕಥೆಗೆ ಮಂಗಳ ಹಾಡೋಣ. ಆ ಗೋಡೆಗಳು ಬಿಸಿದ ಗಣಪನ ಪಾದಕ್ಕೆ ಮಂಗಳ ಹಾಡೋಣ.